ನಾನು ಹೇಳಿದೆಲ್ಲ ಕರೆಕ್ಟಾಗಿ ನೆನಪಿದೆ ತಾನೇ? ನೋಡು, ಶಶಾಂಕ್ಗೆ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರಿಗೆ ತುಂಬ ವಯಸ್ಸಾಗಿದೆ. ಇನ್ನು ಎಷ್ಟು ವರ್ಷ ಬದುಕಿರ್ತಾರೆ? ಅಮ್ಮಮ್ಮ ಅಂದರೆ ಇನ್ನೊಂದು 5 ವರ್ಷ. ಅಲ್ಲಿವರೆಗೂ ಆಮೇಲೆ ಎಲ್ಲ ನಿಂದೆ ಕಣೆ. ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಹೇಳೋಕ್ಕೆ, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ಸುಶಾಂತ್ ಒಬ್ಬನೇ ಮಗ. ನೋಡು, ಇದೇ ಒಳ್ಳೆ ಚಾನ್ಸು. ಮತ್ತೆ ನಿನಗೆ ಈ ಥರ ಲೈಫ್ ಸಿಗುತ್ತೆ ಅಂತ ನಾನಂತೂ ಗ್ಯಾರಂಟಿ ಕೊಡಲ್ಲಮ್ಮ. ಸರಿ ಆಂಟಿ, ನೀವು ಹೇಳ್ದಂಗೆ ಮಾಡ್ತೀನಿ. ನೋಡು, ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನಿಮ್ಮ ಚಿಕ್ಕಪ್ಪಂಗೂ ನಾನು ಹೇಳ್ತೀನಿ. ಇನ್ನೊಂದು ಸರಿ ಅವ್ರ ಎದುರುಗಡೆ ಆ ಥರ ರೂಢಾಗಿ ಮಾತಾಡೋಕೆ ಹೋಗ್ಬೇಡ. ಅಲ್ಲ ಕಣಮ್ಮ, ಈಗ ನಿಮ್ಮ ಅಪ್ಪ ಅಮ್ಮಂಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ? ನಿನ್ನನ್ನೇ ಜೀವ ಅಂತ ಸಾಕಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು. ಅಕ್ಕ ನಿನ್ನ ಮೇಲೆ ಕೈ ಮಾಡಿದ್ದಾರೆ ಅಂತಂದರೆ ನೀನು ಯಾವ ಥರ ಮಾತಾಡಿರ್ಬೋದು ನೀನೇ ಯೋಚನೆ ಮಾಡು. ಇಷ್ಟು ವರ್ಷದಲ್ಲಿ ನಿಮ್ಮಮ್ಮ ಯಾವತ್ತೂ ನಿನ್ನ ಮೇಲೆ ಕೈ ಎತ್ತಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಕೈ ಎತ್ತು ಹೊಡೆದ್ರು ಅಂತ ಅಂದರೆ ನೀನೇ ಯೋಚನೆ ಮಾಡು. ಅವ್ನು ಯಾರನ್ನೋ ಲವ್ ಮಾಡಿ ಅವ್ನು ಹಿಂದೆ ಹೋದಲ್ಲ, ಮನೇಲಿರೋ ಒಡವೆ ವಸ್ತು ದುಡ್ಡು ಕಾಸು ಎಲ್ಲ ಎತ್ಕೊಂಡು ಹೋದೆ, ಎಲ್ಲ ಕಳೆದ್ಬಿಟ್ಟು ಬಂದೆ. ಆ ಟೈಮಲ್ಲೂ ಸಹ ಒಂದು ಮಾತು ಏನೂ ಅನ್ನಲಿಲ್ಲ. ನನ್ನ ಮಗಳು ಸೇಫಾಗಿ ಮನೆಗೆ ಬಂದಲ್ಲ, ಅಷ್ಟೇ ಸಾಕಪ್ಪ, ನನ್ನ ಮಗಳು ಚೆನ್ನಾಗಿದ್ದಾಳಲ್ಲ ಅಷ್ಟೇ ಸಾಕು ಅಂತ ಎಷ್ಟು ಕಣ್ಣೀರು ಹಾಕಿದ್ರು ಅವರು. ನೀನು ಬಂದಾಗ ನಿನಗೆ ಗೊತ್ತು ಅದೆಲ್ಲನೂ. ಅಂಥದ್ರಲ್ಲಿ ಈಗ ನೀನು ಮತ್ತೆ ಇದೇ ಥರ ಕೆಲಸ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಹೇಳು? ನೋಡು, ಒಳ್ಳೆ ಹುಡುಗ ಇದ್ದಾನೆ, ಮದುವೆ ಮಾಡ್ಕೊ, ನಿನ್ನ ಜೀವನ ಚೆನ್ನಾಗಿರುತ್ತೆ. ಸಾರಿ ಆಂಟಿ, ನಾನು ಇಷ್ಟೆಲ್ಲ ಯೋಚನೆನೇ ಮಾಡಿರಲಿಲ್ಲ. ಸರಿ, ನಾನು ಈಗಲೇ ಶಶಾಂಕ್ಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಮಾತಾಡ್ತೀನಿ. ಮೊದಲು ಆ ಕೆಲಸ ಮಾಡು. ಆಮೇಲೆ ಅವನ ಹತ್ರ ನಿನ್ನ ಮಗುನ ಹಾಸ್ಟೆಲ್ಗೆ ಸೇರಿಸು. ನಿನ್ನ ಮಗು ನಿನ್ನ ಜೊತೆ ಇರೋದು ನನಗೆ ಇಷ್ಟ ಇಲ್ಲ, ನಾನು ಮಾತ್ರ ನಿನ್ನ ಜೊತೆ ಇರ್ತೀನಿ, ಮಗು ನೋಡ್ಕೊಳ್ಳಲ್ಲ, ಇದೆಲ್ಲ ಉಸಾಬ್ರಿನೇ ಬೇಡ. ಸದ್ಯಕ್ಕೆ ನೀನು ಅವನ ಎದುರುಗಡೆ ಆ ಮಗು ಮೇಲೆ ತುಂಬ ಇಷ್ಟ ಇದೆ, ತುಂಬ ಪ್ರೀತಿ ಇದೆ ಅನ್ನೋ ಥರ ನಡ್ಕೋ ಸಾಕು. ಆಮೇಲೆ ಮದುವೆ ಆದಮೇಲೆ ಏನಾದರೂ ಒಂದು ಮಾಡಿದ್ರಾಯ್ತು. ಮದುವೆ ಆದಮೇಲೆ ಏನು ಮಾಡೋಕ್ಕಾಗುತ್ತೆ? ನಿನ್ನೇನು ಮನೆ ಬಿಟ್ಟು ಕಳ್ಸೋಕ್ಕಾಗುತ್ತಾ? ಹಾಗೆಲ್ಲ ಕಳ್ಸಲ್ಲ ಅವರು. ನಾವೇ ಏನಾದರೂ ಒಂದು ಮಾತಾಡಿ ಪ್ಯಾಚಪ್ ಮಾಡಿಸ್ತೀವಿ. ನೀನೇನು ವರಿ ಮಾಡ್ಕೋಬೇಡ ಅದ್ರ ಬಗ್ಗೆ. ಸರಿ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಯಪ್ಪ, ನನಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ನಾನು ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ. ಸರಿ, ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ಸರಿ, ಅಮ್ಮನ ಹತ್ರನೂ ನೀವು ಮಾತಾಡಿ ಹೇಳಿ ಅವಳು ಮದುವೆಗೆ ಒಪ್ಕೊಂಡಿದ್ದಾಳೆ, ಯಾವುದೇ ಥರ ಬೇಜಾರಿಲ್ವಂತೆ ಅಂತ. ಆಯ್ತು, ನಾನು ಹೇಳ್ತೀನಿ. ನಿನ್ನೇನಾದರೂ ಕೇಳಿದ್ರೆ ನೀನು ಅದನ್ನೇ ಹೇಳು. ಸರಿ ಆಂಟಿ. ನೋಡು, ಇವತ್ತೇ ಹೇಳ್ತಾ ಇದ್ದೀನಿ, ಇದನ್ನು ಸರಿಯಾಗಿ ತಲೆನಲ್ಲೇ ಹಚ್ಚಿಳಿಸ್ಕೊ. ಶಶಾಂಕ್ ಜೊತೆ ಆ ಮಗು ಏನಾದರೂ ಬಂತು ಅಂತ ಅಂದರೆ ನೀನು ಯಾವತ್ತೂ ಆ ಮಗು ಮೇಲೆ ಕೋಪ ಮಾಡ್ಕೋಬೇಡ. ಇನ್ನು ನೀನು ಅವ್ರ ಮನೆಗೆ ಏನಾದರೂ ಹೋಗ್ತಾ ಇದೆಯಾ ಅಥವಾ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೆಯಾ, ಆ ಮಗು ಬರ್ತಾ ಇದೆ ಅನ್ನೋ ವಿಚಾರ ಗೊತ್ತಾಯಿತು ಅಂದರೆ ಸ್ವಲ್ಪ ಚಾಕ್ಲೇಟ್ಸು ಅಥವಾ ಟಾಯ್ಸು ಏನಾದರೂ ಕೊಡಿಸ್ಬಿಟ್ಟು ಆ ಮಗುನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದೀನಿ ಅನ್ನೋ ಥರ ನಾಟಕ ಮಾಡು. ಮಗು ನಿನ್ನನ್ನೇ ತಾಯಿ ಅಂತ ನಂಬ್ಕೋಬೇಕು. ಆ ಥರ ಮಾಡಿ ಆಮೇಲೆ ಮದುವೆ ಆದಮೇಲೆ ಏನಾದರೂ ಒಂದು ಮಾಡಿದ್ರಾಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅವಾಗ? ಒಟ್ಟಿನಲ್ಲಿ ನೀನು ಆ ಮಗು ಮೇಲೆ ತುಂಬ ಜೀವ ಇಟ್ಕೊಂಡಿದೀಯಾ, ತುಂಬ ಪ್ರೀತಿ ಮಾಡ್ತಿದೀಯಾ ಅನ್ನೋದು ಅವನು ಗೊತ್ತಾಗಬೇಕಷ್ಟೆ. ಅಯ್ಯೋ ಆಂಟಿ, ಇಷ್ಟು ಹೇಳಿದ್ರಲ್ಲ ಬಿಡಿ, ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಏನು ನಿಮ್ದು ಇನ್ನೂ ಮಾತು ಮುಗ್ದಿಲ್ವಾ? ಏನೇ ಕಿಸ್ತು ನಿಂತಿದೆಯಲ್ಲೇ? ಅಲ್ಲ, ನಾನು ನಿನಗೆ ಹೊಡೆದಿದ್ದೀನಿ ಅನ್ನೋ ಜ್ಞಾನನೇ ಇಲ್ವಾ ನಿನಗೆ? ನಿನಗೆ ಸ್ವಲ್ಪನೂ ಏನು ಮನುಷ್ಯತ್ವ ಅನ್ನೋದೇ ಇಲ್ವೇನೆ? ಇಷ್ಟೇ ಹೊಟ್ಟೆ ಉರಿಸ್ತೀಯ ನಮ್ಮನ್ನ? ಇಷ್ಟು ವರ್ಷದಿಂದ ನಿನ್ನ ಸಹಿಸ್ಕೊಂಡು ನಮಗೂ ಸಾಕಾಗೋಗಿದೆ. ಅಲ್ಲ, ನೀನು ಕೇಳಿದ್ದೆ ಕೊಡಿಸಿ ಎಲ್ಲನೂ ಇಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಇವತ್ತು ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡ್ತಿಲ್ವಲ್ಲ ನೀನು? ನಿಂದೇ ಸಾಧಿಸ್ತಾ ಇದೆಯಲ್ಲ, ನಿನ್ನಂಥ ಮಕ್ಕಳು ಯಾಕೆ ಬೇಕು? ಅಕ್ಕ ಸುಮ್ಮನಿರಿ ಅಕ್ಕ, ನಾನು ಮಾತಾಡಿದ್ದೀನಲ್ಲ ನಾನು. ಹೌದಮ್ಮ, ನಾನು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಸಾರಿ. ಪಪ್ಪ ಬಗ್ಗೆನೂ ನಾನು ತುಂಬ ರೂಢಾಗಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಸಾರಿ. ಇದೇನಿದು ಪ್ರಿಯಾ, ನೀನ ಈ ಮಾತು ಹೇಳ್ತಿರೋದು? ಹೌದು ಮಮ್ಮಿ, ನಾನೇ ಹೇಳಿದ್ದು. ಸಾರಿ ಮಮ್ಮಿ. ಅಯ್ಯೋ ಮಗಳೇ, ಈ ಮಾತು ಮೊದಲೇ ಹೇಳಿದಿದ್ರೆ ನಾನು ಹೊಡಿತಾನೆ ಇರಲಿಲ್ವಾ? ಅಕ್ಕ ಬಿಡಿ ಹೋಗ್ಲಿ, ಈಗೆಲ್ಲ ಸರಿ ಹೋಯ್ತಲ್ಲ. ನಡೀರಿ, ಬಾವನ ಜೊತೆ ಮಾತಾಡಿ ಹೇಳೋಣ, ನಡೀರಿ. ಅಲ್ಲ, ನಾನು ಯೋಚನೆ ಮಾಡ್ತಿದ್ದೀನಿ, ಈಗೇನೋ ಆಂಟಿ ಹತ್ರ ಒಪ್ಕೊಂಡೆ ಅಲ್ಲ, ಈ ಶಶಾಂಕ್ನ ಮದುವೆ ಆಗೋದು ಬೇಡವಾ? ನಾಳೆ ಏನಾದರೂ ಅವನು ಮದುವೆ ಆದಮೇಲೆ ನನ್ನ ಮಗನ ಎಲ್ಲೂ ಕಳಿಸಲ್ಲ ಅಂದ್ಬಿಟ್ರೆ ಆವಾಗ ನನ್ನ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತಲ್ವಾ? ಏನು ಮಾಡಲಿ, ಏನು ಮಾಡೋದು ನನಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ. ಇರಲಿ, ಇವಾಗಂತೂ ಅಪ್ಪ ಅಮ್ಮನ್ನ ಎದುರಾಕೊಳ್ಳೋದಕ್ಕಾಗಲ್ಲ. ನಮ್ಮ ಅಪ್ಪ ಏನೋ ಆಸ್ತಿನೇ ಕೊಡಲ್ಲ, ಬೀದಿ ಬಿಕಾರಿ ಮಾಡ್ತೀನಿ ಅಂತಿದ್ದಾರೆ. ಅಪ್ಪ ನಮ್ಮಪ್ಪ ಹಾಗೆ ಮಾಡಿದ್ರು ಮಾಡಿಬಿಡ್ತಾರೆ. ಯಾಕಂದರೆ ಇಷ್ಟು ವರ್ಷದಿಂದ ಸುಮ್ಮನೆ ಉರ್ಸ್ಕೊಂಡಿದ್ದೀನಿ ನಾನು ಅವ್ರನ್ನ. ಬೇಡ, ಸದ್ಯಕ್ಕೆ ಅಪ್ಪ ಅಮ್ಮಂಗೋಸ್ಕರನಾದರೂ ನಾನು ಇವನು ಮದುವೆ ಆಗಬೇಕು. ಅದಕ್ಕೆ ಹೊಸ ಡ್ರಾಮನೇ ಶುರು ಮಾಡಬೇಕು. ಈಗಲೇ ಕಾಲ್ ಮಾಡಿ ಮೀಟ್ ಮಾಡೋಣ ಅಂತ ಕರೀಲಾ? ಆ ಮಗುನೂ ಕರ್ಕೊಂಬರ್ತಾನಪ್ಪ. ನನಗೆ ಆ ಮಗು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಯಾಕೆ ನಮ್ಮಿಬ್ರು ಮಧ್ಯೆ ಆ ಮಗು ಇರಬೇಕು? ಆ ಮಗು ಬಿಟ್ಟು ಬಾ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ಬೇಜಾರು ಮಾಡ್ಕೊಂಬಿಟ್ರೆ ಆಮೇಲೆ. ಇರಲಿ, ಇನ್ನೇನು ಮದುವೆಗೆ ಇನ್ನೊಂದು ತಿಂಗಳು ಬಾಕಿ ಇದೆ ಅಷ್ಟೇ. ಅಲ್ಲಿವರೆಗೂ ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯಿತು. ಆಂಟಿ ಹೇಳಿದ್ರಲ್ಲ, ಮದುವೆ ಆದಮೇಲೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಸೋಣ ಅಂತ. ಶರ್ಮಿಳಾ, ಆ ಮ್ಯಾನೇಜರ್ ಯಾಕೋ ನಮ್ಮ ಹಿಂದೆನೇ ಬರ್ತಿದ್ದಾನೆ ಕಣ. ಏನು? ಅಲ್ಲ, ಮ್ಯಾನೇಜರಾ? ಸುಮ್ಮನಿರು, ತಿರುಗಿ
ತಿರುಗಿ ನೋಡಿದ್ರೆ ನಾವು ಅವ್ರನ್ನ ನೋಡ್ತಾ ಇದ್ದೀವಿ ಅಂತ ಅನ್ಕೋತಾರೆ. ಸುಮ್ಮನೆ ಹಾಗೆ ನಡೀತಾ ಇರು. ಇವತ್ತು ಬೆಳಿಗ್ಗೆಯಿಂದನೂ ಮ್ಯಾನೇಜರ್ ಬರೀ ನಿನ್ನ ಬಗ್ಗೆನೇ ವಿಚಾರಿಸಿದ್ದು. ನಿನ್ನೆ ಯಾಕೆ ಬರ್ತಿರ್ಲಿಲ್ಲ, ಹುಷಾರಿರ್ಲಿಲ್ವಾ, ಏನು ವಿಷಯ, ಯಾಕೆ ಅವ್ರು ಬಂದಿರಲಿಲ್ಲ ಅಂತ. ಅದಕ್ಕೆ ನೀನೇನೇ ಹೇಳಿದೆ? ಇನ್ನೇನು ಹೇಳಲಿ, ಇರೋ ವಿಚಾರನೇ ಹೇಳಿದೆ. ಅವ್ರದ್ದೇನೋ ಫ್ಯಾಮಿಲಿ ಮ್ಯಾಟರಪ್ಪ, ಅದಕ್ಕೆ ಬಂದಿರಲಿಲ್ಲ ಅಂತ. ಅದಕ್ಕೆ ನನ್ನೇ ಕೇಳ್ತಾರೆ ಅವ್ರಿಗೆ ಮದುವೆ ಆಗಿದ್ಯಾ ಅಂತ. ನಾನು ಹೇಳೇ ಬಿಟ್ಟೆ, ಮದುವೆ ಅಷ್ಟೇ ಅಲ್ಲ, ಒಂದು ಮಗುನೂ ಇದೆ ಅಂತ. ಹೌದಾ, ಒಳ್ಳೇದಾಯ್ತು ಬಿಡು. ಆದರೂ ಮತ್ತೆ ಯಾಕೆ ಹಿಂದೆ ಬರ್ತಿದ್ದಾರೆ ಗೊತ್ತಿಲ್ಲ ಕಣೆ. ನಡಿ, ಸುಮ್ಮನೆ ನಡಿ. ಅಯ್ಯೋ, ಹೆಂಗಪ್ಪ ಇವ್ರ ಜೊತೆ ಮಾತಾಡೋದು, ಒಂಥರ ಒಳಗಡೆನೆ ಭಯ ಆಗ್ತಾ ಇದೆ. ಶರ್ಮಿಳಾ ಅವರೇ ಅಂತ ಕರೆದೇ ಬಿಡ್ಲಾ? ನಡಿ ನಡಿ, ಸುಮ್ಮನೆ ನಡಿ. ಅಯ್ಯೋ, ಇವ್ರು ನಿಂತ್ಕೋತಾನೆ ಇಲ್ಲ. ಸರಿ, ಹಾಗಾದರೆ ನಾನು ಹೊರಡ್ತೀನಿ ಕಣೆ. ಅಯ್ಯೋ, ಯಾಕೋ ಒಂಥರ ಭಯ ಆಗ್ತಿದೆ ಕಣೆ. ಈ ಮ್ಯಾನೇಜರ್ ಯಾಕೆ ಹಿಂದೆಂದೇನೆ ಬರ್ತಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಭಯ ಯಾಕೆ ಪಟ್ಕೋತೀಯಾ? ಇಷ್ಟೊಂದು ಜನ ಇಲ್ವಾ? ಅವ್ರು ಏನು ಆ ಥರ ಮಾಡಲ್ಲ ಬಿಡು. ನೋಡೋಣ. ಒಂದು ಕೆಲಸ ಮಾಡು, ನನಗೂ ಇವತ್ತು ಲೇಟ್ ಆದರೆ ಮಮ್ಮಿ ಬೈತಾರೆ ಕಣೆ. ನಮ್ಮನೆ ನಿಮ್ಮನೆ ರೋಡಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನಾನು ಈ ಕಡೆ ಹೋಗಲೇಬೇಕು. ಸರಿ, ಹಾಗಾದರೆ ಹುಷಾರಾಗಿ ಹೋಗು, ನಾನು ಬರ್ತೀನಿ. ಆ ಥರ ಏನಾದರೂ ಅನ್ನಿಸ್ತು ಅಂತಂದರೆ ನಾನು ನಿನ್ನ ಕಾಲ್ ಮಾಡ್ತೀನಿ, ಓಕೆನಾ? ಕಾಲ್ ಪಿಕ್ ಮಾಡು. ಸರಿ, ಆಯಿತು. ಭಯ ಏನು ಪಡಬೇಡ, ಏನಾಗಲ್ಲ. ನಿನ್ನ ಪಾಡಿಗೆ ನಿನ್ನ ಮನೆಗೆ ಹೋಗು. ಸರಿ, ಬಾಯ್ ಬಾಯ್, ಹುಷಾರು. ಅಪ್ಪ, ಈಗ ಒಬ್ಳೇ ಇದ್ದಾಳೆ, ಈಗಲೇ ಮಾತಾಡಿಸ್ಬಿಡ್ಲಾ? ಅಪ್ಪ ದೇವ್ರೇ, ಈ ಅಪ್ಪ ಯಾಕಪ್ಪ ನನ್ನ ಹಿಂದೆ ಬರ್ತಿದ್ದಾನೆ? ಶರ್ಮಿಳಾ ಅವರೇ, ಸುಮ್ಮನೆ ಹೊರಟ್ಬಿಡ್ತೀನಿ. ರೀ ಶರ್ಮಿಳಾ ಅವರೇ. ಏನು ಸರ್? ಅಲ್ಲ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಲ್ಲಿ ಬೇಡ, ಆ ಕಡೆ ಸೈಡ್ಗೆ ಹೋಗೋಣ, ಬರ್ತೀರಾ? ಏನು ಸರ್, ಮನೆಯಲ್ಲಿ ನಿಮಗೆ ಅಮ್ಮ ಅಕ್ಕ ತಂಗಿ ಅಂತ ಯಾರೂ ಇಲ್ವಾ? ಏನು ಸರ್, ಹೆಣ್ಮಕ್ಳ ಹತ್ರ ಈ ಥರ ರೋಡಲ್ಲಿ ನಿಲ್ಸಿ ಮಾತಾಡ್ತಾರೆ ಯಾರಾದರೂ? ಅಲ್ಲ, ಏನು ವಿಷಯ? ಆಫೀಸ್ ವಿಷಯ ಇದ್ದರೆ ಅಲ್ಲೇ ಮಾತಾಡಬೇಕಾಗಿತ್ತು. ನನ್ನ ಹಿಂದೆ ಯಾಕೆ ಬರ್ತಾ ಇದ್ದೀರಾ ನೀವು? ನೋಡಿ, ನೀವು ಏನಾದರೂ ಈ ಥರ ನಡ್ಕೊಂಡ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅಯ್ಯೋ 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 ಅಯ್ಯೋ, ಸುಮ್ಮನಿರ್ರಿ. ನಾನೇನು ಮಾಡಕ್ಕೆ ಬಂದಿಲ್ಲಪ್ಪ, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ನನ್ನ ಜೊತೆ ನಿಮ್ಗೇನು ಸರ್ ಮಾತು? ಅದೇ ರೀ, ಅದು ಇಲ್ಲಿ ರೋಡಲ್ಲಿ ಬೇಡ, ಆ ಕಡೆ ಸೈಡಲ್ಲಿ ಕೂತ್ಕೊಂಡು ಮಾತಾಡೋಣ. ಬನ್ನಿ, ಕಾಫಿ ಕುಡಿತಾ ಮಾತಾಡೋಣ. ನೋಡಿ, ನನಗೀಗ ಕಾಫಿ ಕುಡಿತಾ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾನು ಬೇಗ ಮನೆಗೆ ಹೋಗಬೇಕು. ಸರಿ, ಆಯಿತು, ಇಟ್ಸ್ ಓಕೆ. ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆದರೂ ಕೊಡ್ಬೋದಲ್ಲ, ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಸರ್, ಆ ರೀತಿ ಮೊಬೈಲ್ ನಂಬರ್ ಎಲ್ಲ ಕೊಡೋಕ್ಕಾಗಲ್ಲ. ಏನು ವಿಷಯ ಬೇಗ ಹೇಳಿ. ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ. ನೋಡಿ, ನಾನು ನಿಮ್ಮನ್ನ ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಫ್ರೆಂಡ್ ಹತ್ರ ಮಾತಾಡಿದೆ. ಅವರು ನಿಮಗೆ ಮದುವೆ ಆಗಿದೆ ಅಂತ ಹೇಳಿದ್ರು. ಅಲ್ಲ, ಅದು ನಿಜನಾ ಸುಳ್ಳ? ನಿಜ ಸರ್, ನನಗೆ ಮದುವೆ ಆಗಿದೆ. ಹೌದಾ? ಆದರೆ ಅಲ್ಲ, ನನಗೆ ಯಾಕೋ ಡೌಟು ಕಣ್ರಿ. ಇಷ್ಟು ದಿನ ಆದರೂ ನಿಮ್ಮ ಯಜಮಾನ್ರು ಒಂದಿನೂ ಕರ್ಕೊಂಡು ಹೋಗೋದಕ್ಕಾಗಲಿ ಬಿಡೋದಕ್ಕಾಗಲಿ ಬಂದಿಲ್ಲ. ನಿಮ್ಮ ಫ್ಯಾಮಿಲಿ ಮ್ಯಾಟರಲ್ಲಿ ನಾನು ಇಂಟರ್ಫಿಯರ್ ಆಗಬಾರ್ದು, ಆದರೂ ನನ್ನದೊಂದು ಮಾತಿದೆ. ನೋಡಿ, ನಿಮ್ಮ ಲೈಫಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ನೋಡ್ದಾಗಿಂದನೂ ನನಗೆ ನೀವಂದರೆ ತುಂಬ ಇಷ್ಟ. ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು. ನಾನು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಮದುವೆ ಮಾಡ್ಕೋತೀರಾ? ಸರ್, ನೀವು ಮ್ಯಾನೇಜರ್ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಈ ಮದುವೆಯನ್ನು ಮಾತು ಕೇಳಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನೋಡಿ, ಏನು ಹಾಗಾದರೆ ಒಂಟಿ ಹೆಣ್ಮಕ್ಳು ಬದುಕೋದೇ ತಪ್ಪ? ಯಾಕ್ರಿ, ಯಾಕೆ ನಮ್ಮನ್ನ ಈ ಥರ ಕಾಡ್ತೀರಾ ನೀವು? ರೀ ಕೋಪ ಮಾಡ್ಕೋಬೇಡಿ. ಅಲ್ಲ, ನನಗೆ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲೇ ಅರ್ಥ ಆಯಿತು ನಿಮ್ಮ ಜೊತೆ ನಿಮ್ಮ ಯಜಮಾನ್ರು ಇಲ್ಲ ಅಂತ. ಅಲ್ಲ, ನೀವೇ ಯೋಚನೆ ಮಾಡಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ನೀವು ಮನ್ಸು ಮಾಡಿದ್ರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೋತೀನಿ, ಇಬ್ಬರು ಚೆನ್ನಾಗಿರ್ಬೋದಲ್ವಾ? ಛೇ, ನೀವು ಇಂಥವ್ರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ಆಫೀಸಲ್ಲಿ ಎಷ್ಟು ಒಳ್ಳೆಯವ್ರ ಥರ ಇರ್ತೀರಾ, ಇಲ್ಲಿ ಈ ಥರ ಬಿಹೇವ್ ಮಾಡ್ತಿದ್ದೀರಾ. ಇನ್ನೂ ಎಷ್ಟು ಜನಕ್ಕೆ ಇದೇ ಥರ ಮಾಡಿದ್ದೀರಾ? ನೋಡಿ, ನನಗೆ ಈ ಪ್ರೀತಿ ಗೀತಿ ಏನಾದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ. ನೋಡಿ, ಇನ್ನೊಂದು ಸರಿ ಏನಾದರೂ ಈ ಥರ ಮಾತಾಡೋದಕ್ಕೆ ಬಂದರೆ ನಾನು ಆಫೀಸಲ್ಲಿ ಎಲ್ಲರ ಹತ್ರನೂ ಹೇಳಿ ನಿಮ್ಮನ್ನು ಕೆಲಸದಿಂದ ತೆಗೆಸ್ಬೇಕಾಗುತ್ತೆ. ಈ ರೀತಿ ನಡ್ಕೋತಾರೆ ಅಂತ ಹೇಳಿ. ಇನ್ನೊಂದು ಸರಿ ನನ್ನ ಜೊತೆ ಏನಾದರೂ ಮಾತಾಡಬೇಕು ಅಂತ ಇದ್ದರೆ ಅದು ಆಫೀಸ್ ವಿಚಾರ ಮಾತ್ರ. ನನ್ನ ಪರ್ಸ್ನಲ್ ಲೈಫು ನನಗೆ ಸಂಬಂಧಪಟ್ಟಿದ್ದು. ನೀವೇನ್ರಿ? ಅಲ್ಲ, ನನ್ನ ನೋಡ್ತಿದ್ದಾರಂತೆ, ಇಷ್ಟ ಆಗೋಯ್ತಂತೆ. ಯಾಕ್ರಿ ಇಷ್ಟ ಆದೆ ನಾನು ನಿಮಗೆ? ನನ್ನ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ನಾನು ಏನಾಗಿದ್ದೆ, ಯಾಕೆ ನನ್ನ ಪರಿಸ್ಥಿತಿ ಈ ಥರ ಆಗಿದೆ, ನನ್ನ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಏನೋ ತಿಳ್ಕೊಳ್ದೆ ಯಾವ ರೀತಿ ಇಷ್ಟಪಡ್ತೀರಿ ನೀವು? ಅದು ಹಾಗಲ್ಲ, ನಾನು ಇಷ್ಟು ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಲ್ಲ, ನೀವು ತುಂಬ ಒಳ್ಳೆಯವರು ಕಣ್ರಿ. ಒಳ್ಳೆಯವಳು ನಾನು? ನೋಡಿ, ನಾನು ಒಳ್ಳೆಯವಳಲ್ಲ, ನಾನು ತುಂಬ ಕೆಟ್ಟವಳು. ಅರ್ಥ ಆಯ್ತಾ? ಇನ್ನೊಂದು ಸರಿ ನನ್ನ ಹಿಂದೆ ಬರೋದಾಗಲಿ ಈ ಥರ ಮಾತಾಡೋದಾಗಲಿ ನನಗಿಷ್ಟ ಆಗಲ್ಲ. ರೀ, ನಿಂತ್ಕೊಳ್ರಿ. ಅಲ್ಲ, ನಾನು ಹೇಳೋದೊಂದು 5 ನಿಮಿಷ ತಾಳ್ಮೆಯಿಂದ ಕೇಳ್ಬೋದಲ್ವಾ? ಮದುವೆ ಆಗ್ತಾರಂತೆ, ಮದುವೆ. ಹೋಗೇ ಬಿಟ್ರು. ಏನು ಮಾಡಲಿ? ಅಲ್ಲ, ನಾನು ಯಾಕೆ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಬೋದು?
ಅದು ಒಳ್ಳೆ ವಿಚಾರನೇ ಅಲ್ವಾ. ಅಕಸ್ಮಾತ್ ಇವ್ರ ಗಂಡನಿಂದ ದೂರ ಆಗಿದ್ರೆ ನಾನು ಇವರು ಮದುವೆ ಮಾಡ್ಕೋಬೋದಲ್ವಾ. ನನಗಂತೂ ಇವ್ರು ತುಂಬ ಇಷ್ಟ ಆಗಿದ್ದಾರೆ. ತುಂಬ ಒಳ್ಳೆ ಗುಣ, ನೋಡೋದಿಕ್ಕೂ ತುಂಬ ಮುದ್ದಾಗಿದ್ದಾರೆ. ಅದೇ ಕೆಲಸ ಮಾಡ್ತೀನಿ. ಇವತ್ತೇ ಇವ್ರ ಮನೆ ಯಾವುದು ಅಂತ ನೋಡ್ಕೋತೀನಿ. ಶರ್ಮಿಳಾ ಅವರೇ, ನೀವು ನನಗೆ ಬೈದ್ರೂ ಪರವಾಗಿಲ್ಲ, ನಾನಂತೂ ನಿಮ್ಮನ್ನು ಮಾತ್ರ ಬಿಡಲ್ಲ.